ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇವತ್ತಿನ ತರಗತಿಯಲ್ಲಿ ನಾನು ಮೊದಲನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಬೆಂಗಳೂರು ನಗರ ವಿವಿ ವಿದ್ಯಾರ್ಥಿಗಳಿಗಾಗಿ ಗೋಪಾಲಕೃಷ್ಣ ಅಡಿಗರ ಕಟ್ಟುವೆವು ನಾವು ಅನ್ನುವಂತಹ ಕವಿತೆಯ ಅಥವಾ ಪದ್ಯದ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ನೋಡಿ, ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಮೊದಲನೇ ಸೆಮಿಸ್ಟರಿನ ಅನೇಕ ಪದ್ಯಗಳು ನನ್ನ ಚಾನೆಲ್ ಅಲ್ಲಿ ಇದೆ, ಗಮನಿಸಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಈಗ ಕಟ್ಟುವೆವು ನಾವು, ಯಾಕೆಂದ್ರೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ದೃಷ್ಟಿಯಿಂದ ತುಂಬಾ ಸುಲಲಿತವಾಗಿ ಸುಲಭವಾಗಿ ಪದ್ಯಗಳು ಅರ್ಥ ಆಗ್ಲಿ ಅಂತ ಹೇಳಿ ಆ ಪದ್ಯಗಳನ್ನ ಓದ್ತಾ, ಹಾಗೇನೆ ಅದರ ಭಾವಾರ್ಥವನ್ನ ನಿಮ್ಗೆ ತಿಳಿಸ್ತಾ, ಹಾಗೇನೆ ಆಶಯವನ್ನು ಕೂಡ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಹಾಗಾಗಿ ಸುಲಲಿತವಾಗಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ಭಾವಿಸ್ತಾ, ಈಗ ನೇರವಾಗಿ ಕಟ್ಟುವೆವು ನಾವು ಅನ್ನುವಂತಹ ಕವಿತೆಯ ಆಶಯವನ್ನ ನಾವು ಗಮನಿಸ್ತಾ ಹೋಗೋಣ. ನೋಡಿ, ಈ ಕವಿತೆಯಲ್ಲಿ ಅಥವಾ ಕವನದಲ್ಲಿ ಅಥವಾ ಪದ್ಯದಲ್ಲಿ ಸಾಂಸ್ಕೃತಿಕವಾಗಿ, ಐತಿಹಾಸಿಕವಾಗಿ ಇನ್ನೊಂದು ಆಳ್ವಿಕೆಯ ದಾಳಿಗೆ ತುತ್ತಾಗಿ ನಮ್ಮ ನಾಡು ನುಡಿಗಳ ಪರಿಕಲ್ಪನೆಯನ್ನ ಕಳೆದುಕೊಂಡು ತರುಣ ಜನಾಂಗಕ್ಕೊಂದು ಕರೆ ನೀಡ್ತಾ ಇದ್ದಾರೆ. ನೋಡಿ, ಈ ಭಾರತ ಸ್ವಾತಂತ್ರ್ಯ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಅನೇಕ ವಿಚಾರಗಳು ನಡೀತವೆ. ನಮಗೆ ಅನೇಕ ಮಹನೀಯರು, ಸ್ವಾತಂತ್ರ್ಯ ಹೋರಾಟಗಾರರು ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿದ್ದಾರೆ. ಆದ್ರೆ ಅದನ್ನ ಹೇಗೆ ಯುವ ಜನಾಂಗ ಉಳಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು, ಹಾಗೇನೆ ಅಡಿಗರ ಬಯಕೆ, ಅಡಿಗರ ಕನಸು ಏನು ಅಂತಕ್ಕಂತಹ ವಿಚಾರಗಳನ್ನ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ಇನ್ನೊಂದು ಆಳ್ವಿಕೆಗೆ ತುತ್ತಾಗದೆ, ನೋಡಿ, ಬ್ರಿಟಿಷರ ಆಳ್ವಿಕೆಯಿಂದ ಎಲ್ಲ ಒಂದ್ ಕಡೆ ಭಾರತ ದೇಶ ಅದರಿಂದ ಹೊರಬಂದಿದೆ. ಈಗ ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋಗಿದ್ದಾರೆ. ಈಗ ಬ್ರಿಟಿಷರು ಬಿಟ್ಟು ಹೋದ ಭಾರತವನ್ನ ನಮ್ಮ ನವಸಂವೇದನೆಗಳಿಗೆ ತಕ್ಕ ಹಾಗೆ ಹೊಸದಾಗಿ ಕಟ್ಟುವ ಅನಿವಾರ್ಯತೆಯನ್ನ ಈ ಕವನ ತಿಳಿಸ್ತಾ ಇದೆ ಅಂತಕ್ಕಂಥದ್ದು. ಇಲ್ಲಿ ಕವಿ ಯುವಕರಿಗೆ ಹೇಳ್ತಾ ಇದ್ದಾರೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ನಮ್ಮ ನಾಡನ್ನ, ನಮ್ಮ ದೇಶವನ್ನ ಕಟ್ಟುವಂತಹ ಒಂದು ಕೆಲಸ ಆಗ್ಬೇಕು. ಅದು ಯುವಕರಿಂದ ಮಾತ್ರ ಸಾಧ್ಯ. ಯಾಕೆಂದ್ರೆ ಭವ್ಯ ಭಾರತದ ಇಲ್ಲಿ ಎಲ್ಲ ಒಂದ್ ಕಡೆ ಕನಸನ್ನ, ಇಲ್ಲಿ ಭವಿಷ್ಯತ್ತನ್ನ ನಿರೂಪಿಸ್ತಕ್ಕಂತಹವ್ರು ಯಾರಪ್ಪ ಅಂದ್ರೆ ಯುವಕರು. ಆ ಯುವಕರ ಕೈಲಿದೆ ನಮ್ಮ ದೇಶ ಅಂತ ಹೇಳ್ತಕ್ಕಂಥದ್ದು. ಹಾಗೇನೆ ನಮ್ಮ ಸಂಸ್ಕೃತಿ, ಭಾಷೆ, ಪರಂಪರೆ, ಸಂಪತ್ತುಗಳ ಮೇಲೆ ಆಗುತ್ತಿರುವಂತಹ ಬೇರೆಯವರ ಆಕ್ರಮಣಕ್ಕೆ ಟೀಕೆ ವ್ಯಕ್ತಪಡಿಸುತ್ತಾ ಕವಿ, ಯಾಕೆಂದ್ರೆ ನಮ್ಮ ಭಾಷೆ ಬಗ್ಗೆ ಆಗಿರ್ಬೋದು, ಪರಂಪರೆ ಆಗಿರ್ಬೋದು, ಸಂಪತ್ತುಗಳ ಬಗ್ಗೆ, ಸಂಸ್ಕೃತಿ ಬಗ್ಗೆ ಆಗ್ತಾ ಇರ್ತಕ್ಕಂತಹ ಟೀಕೆಗಳ ಬಗ್ಗೆ ಇಲ್ಲಿ ಇಲ್ಲ ಒಂದ್ ಕಡೆ ಇವೆಲ್ಲದರಿಂದ ಮುಕ್ತವಾಗಿ ನಾವು ಹೊಸನಾಡನ್ನ ಕಟ್ಟುವಂತಹ ಆಶಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಬೇರೆಯವರು ನಮ್ಮನ್ನ ಟೀಕೆ ಮಾಡ್ತಾ ಇದ್ದಾರೆ, ಅದರಿಂದ ನಾವು ಹೊಸ ನಾಡನ್ನ ಕಟ್ಕೊಳ್ಳೋಣ ಯುವಕರೇ ಅಂತಕ್ಕಂಥದ್ದು. ಮುಖ್ಯವಾಗಿ ಯುವಕರಿಗೆ ಇರುವಂತಹ ಒಂದು ಸಾಂಸ್ಕೃತಿಕ ಹಾಗೂ ನೈತಿಕ ಜವಾಬ್ದಾರಿಯನ್ನ ಮನದಟ್ಟು ಮಾಡಿಕೊಡುವಂತಹ ಒಂದು ಕೆಲಸವನ್ನ ಇಲ್ಲಿ ಅಡಿಗರು ಈ ಕವಿತೆಯ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾನಿಲ್ಲಿ ಗಮನಿಸ್ತಾ ಹೋಗ್ಬೋದು ನಾವು. ಹಾಗೇನೆ ಸರ್, ಈಗ ಈ ಕವಿತೆಯನ್ನ 10 ಅಂಕಗಳಿಗೆ ಕೇಳಿದ್ರೆ, 5 ಅಂಕದ ಪ್ರಶ್ನೆಗಳಿಗೆ ಕೇಳಿದ್ರೆ ಹೇಗೆ ಬರಿಬೇಕು ಅನ್ನೋದನ್ನ ನಾವು ಗಮನಿಸ್ತದಾದ್ರೆ, ಪ್ರಸ್ತುತ ಕವಿತೆಯನ್ನ ಇಲ್ಲಿ ಗೋಪಾಲಕೃಷ್ಣ ಅಡಿಗರು ಬರೆದಿರ್ತಕ್ಕಂತಹ ಕಟ್ಟುವೆವು ನಾವು ಅನ್ನುವಂತಹ ಕವಿತೆಯಿಂದ ಆರಿಸಲಾಗಿದೆ ಅಂತಕ್ಕಂಥದ್ದು. ಅದಕ್ಕಿಂತ ಅದಾದ ಮೇಲೆ ನೀವು ಆಶಯದ ವಿಚಾರಗಳನ್ನ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಕಟ್ಟುವೆವು ನಾವು ಎಂಬುವಂತಹ ಕವಿತೆ ಅಡಿಗರ ಒಂದು ಕನಸಿನ ಕವಿತೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಅಡಿಗರು ಈ ಕವಿತೆಯನ್ನ ಸ್ವತಂತ್ರ ಬಂದ ನಂತರದಲ್ಲಿ ಬರೆದಂತಹ ಕವಿತೆ ಅಂತಕ್ಕಂಥದ್ದು. ಹಾಗೇನೆ ಈ ಕವಿತೆಯನ್ನ ಬರೆಯುವಂತಹ ಸಂದರ್ಭದಲ್ಲಿ ಆಗಿನ ಕಾಲಘಟ್ಟದಲ್ಲಿದ್ದಂತಹ ಜಾತಿ ವ್ಯವಸ್ಥೆ ಆಗಿರ್ಬೋದು, ಅಥವಾ ಧರ್ಮದ ಅಂಧಶ್ರದ್ಧೆಗಳಿರ್ಬೋದು, ಹಾಗೇನೆ ಇನ್ನೊಂದ್ ಕಡೆ ಆಗ ಅಡಿಗರಿಗೆ ಅಂಧಶ್ರದ್ಧೆ, ಧರ್ಮದ ಅಥವಾ ಜಾತಿಯ ಅಂಧಶ್ರದ್ಧೆಗಳು ಅಥವಾ ಜಾತಿ ವ್ಯವಸ್ಥೆಯನ್ನ ಹೋಗಲಾಡಿಸ್ಬೇಕು. ಇವತ್ರಿಂದ ಎಲ್ಲ ಒಂದ್ ಕಡೆ ನಮ್ಮ ದೇಶಕ್ಕೆ ಎಲ್ಲ ಒಂದ್ ಕಡೆ ಆಂತರಿಕವಾಗಿ ಎಲ್ಲ ಒಂದ್ ಕಡೆ ಈ
ಭಯದ ವಾತಾವರಣವನ್ನ ಕುಗ್ಗಿಸ್ಬೋದು ಅಥವಾ ಕೋಮುವಾದವನ್ನ ಸೃಷ್ಟಿಸ್ಬೋದು ಈ ಒಂದು ವ್ಯವಸ್ಥೆ ಅಂತಕ್ಕಂಥದ್ದನ್ನ ಆಗಿನ ಕಾಲದಲ್ಲೇನೆ ಆ ಆ ವಿಚಾರವನ್ನ ಗಮನಿಸಿದ್ರು ಕವಿಗಳು ಅಂತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಈಗ ನೇರವಾಗಿ ನಾವು ಒಂದೊಂದೇ ಈ ಕವಿತೆಗಳನ್ನ ಓದಿ ಆ ಈ ಕವಿತೆಯನ್ನ ಓದ್ತಾ ಅದರ ವಿವರಣೆಯನ್ನು ಕೂಡ ನಾನು ನಿಮಗೆ ನೀಡ್ತಾ ಹೋಗ್ತೀನಿ. ಆಶಯ ನೆನಪಿಟ್ಕೊಂಡಿರಿ, ಪ್ರಮುಖ ಪಾತ್ರವನ್ನು ಕೂಡ ನಾನು ನಿಮ್ಗೆ ತಿಳಿಸಿದ್ದೀನಿ ಅಂತ ಹೇಳ್ತಾ, ಈಗ ನೋಡಿ ಇಲ್ಲಿ ಕವಿತೆಯನ್ನ ಗಮನಿಸೋದಾದ್ರೆ, ಕಟ್ಟುವೆವು ನಾವು ಹೊಸನಾಡೊಂದನ ರಸದ ಬೀಡೊಂದನ, ಕಟ್ಟುವೆವು ನಾವು ಹೊಸನಾಡೊಂದನ ರಸದ ಬೀಡೊಂದನ, ಹೊಸ ನೆತ್ತರು ಆರಿ ಹೋಗುವ ಮುನ್ನ, ಹೊಸ ನೆತ್ತರು ಆರಿ ಹೋಗುವ ಮುನ್ನ, ಹದಿಹರೆಯದಿ ಮಾಂತ್ರಿಕನ ಮಾಟ ಮುಸುಳುವ ಮುನ್ನ, ಹದಿಹರೆಯದಿ ಮಾಂತ್ರಿಕನ ಮಾಟ ಮುಸುಳುವ ಮುನ್ನ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸನಾಡೊಂದನ ರಸದ ಬೀಡೊಂದನ ಅಂತಕ್ಕಂಥದ್ದನ್ನ ಕವಿ ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಯುವಕರೇ ನೋಡಿ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಈ ಸ್ವಾತಂತ್ರ್ಯ ಪಡ್ಕೊಂಡಿರ್ತಕ್ಕಂತಹವರು ನಾವೇ ಧನ್ಯ, ಆದ್ರೆ ಈ ನಾಡನ್ನ ಕಟ್ಟುವಂತಹ ಕೆಲಸ ಯುವಕರಲ್ಲಿದೆ. ನೋಡಿ, ಅಲ್ಲಿ ಎಲ್ಲೋ ಒಂದ್ ಕಡೆ ಸಮಯವನ್ನ ಇಲ್ಲಿ ಎಲ್ಲೋ ಒಂದ್ ಕಡೆ ವ್ಯಯ ಮಾಡಬೇಡಿ, ಕಾಲಹರಣ ಮಾಡಬೇಡಿ. ನೋಡಿ, ಈ ಕವಿತೆಯ ಸಾಲುಗಳಲ್ಲೇ ನಮ್ಮ ನಾಡಿನ ಅಥವಾ ನಮ್ಮ ದೇಶದ ಯುವಕರಿಗೆ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ಹೊಸನಾಡು ಸತ್ವಶಾಲಿಯಾಗಿದೆ, ಹೊಸನಾಡು ತುಂಬಾ ಗಟ್ಟಿಯಾಗಿದೆ, ರಸವತ್ತಾಗಿದೆ. ಆದ್ರೆ ನಮಗೆ ದೊರೆತಿರ್ತಕ್ಕಂತಹ ಈ ಹೊಸ ಸ್ವಾತಂತ್ರ್ಯದ ಉರುಪಿನಲ್ಲಿ ಕವಿ ಈ ಹೊಸನಾಡನ್ನ ಕಟ್ಟುವಂತಹ ಅದಮ್ಯ ಬಯಕೆಯನ್ನ ವ್ಯಕ್ತಪಡಿಸ್ತಾ, ಹಾಗೇನೆ ಈ ಯುವಕರಿಗೆ ಒಂದ್ ಮಾತನ್ನ ಹೇಳ್ತಾ ಇದ್ದಾರೆ, ನಿಮ್ಮ ಸ್ಫೂರ್ತಿ, ನಿಮ್ಮ ಉತ್ಸಾಹ, ಯೌವನ, ಆಸೆ, ಕನಸುಗಳು ಬತ್ತಿ ಹೋಗುವ ಮುನ್ನ. ನೋಡಿ ಎಷ್ಟರ ಮಟ್ಟಿಗೆ ಹೇಳ್ತಾ ಇದ್ದಾರೆ ಅಂದ್ರೆ, ಯುವಕರೇ ನಿಮ್ಮಲ್ಲಿ ಆಸೆ ಇದೆ, ಆಕಾಂಕ್ಷೆಗಳಿವೆ, ಉತ್ಸಾಹ ಇದೆ, ಯೌವನ ಇದೆ, ಇವೆಲ್ಲವೂ ಎಲ್ಲ ಒಂದ್ ಕಡೆ ಕಳೆದು ಹೋದ್ರೆ ಮತ್ತೆ ಬರೋದಿಲ್ಲ. ಈ ಯೌವನದಲ್ಲಿ ಏನ್ ಬೇಕಾದ್ರೂ ಸಾಧನೆಗಳನ್ನ ಮಾಡ್ಬೋದು. ಬನ್ನಿ ನಮ್ಮ ಇಲ್ಲಿ ರಾಷ್ಟ್ರವನ್ನ, ನಮ್ಮ ನಾಡನ್ನ ಕಟ್ಟೋಣ ಬನ್ನಿ ಅಂತ ಯುವಕರನ್ನ ಕರಿತಾ ಇದ್ದಾರೆ ಕವಿ. ಯಾಕೆಂದ್ರೆ ಈ ಭಾರತ ದೇಶ ಅಂತಕ್ಕಂಥದ್ದು ಯುವಕರ ಒಂದು ಸಾಮ್ರಾಜ್ಯ ಆಗ್ಬೇಕು. ಬನ್ನಿ ಯುವಕರೇ ನಾಡನ್ನ ಕಟ್ಟೋಣ. ಹಾಗೇನೆ ಇಲ್ಲಿ ನಿಮ್ಮಲ್ಲಿ ಆಸೆ ಆಕಾಂಕ್ಷೆಗಳು ಬತ್ತಿ ಹೋಗುವ ಮುನ್ನ ಅಂತ ಹೇಳ್ತಾ, ಯುವಕರೇ ಬನ್ನಿ ಹೊಸನಾಡು ಕಟ್ಟೋಣ, ರಸದ ಬೀಡೊಂದನ ನಿರ್ಮಾಣ ಮಾಡೋಣ ಅಂತ ಯುವಕರಿಗೆ, ಉತ್ಸಾಹಿ ಯುವಕರಿಗೆ ಇಲ್ಲಿ ಕವಿ ಕರೆಯನ್ನ ನೀಡ್ತಾ ಇದ್ದಾರೆ, ಬನ್ನಿ ಯುವಕರೇ ಅಂತ ಹೇಳ್ತಾ. ಇದು ಮೊದಲನೇ ಕವಿತೆಯ ಅಥವಾ ಮೊದಲನೇ ಸಾಲಿನ ಆ ಒಂದು ಪ್ಯಾರದ ಭಾವಾರ್ಥ. ಹಾಗೇನೆ ಮುಂದುವರೆದಂತೆ ನಾವು ಗಮನಿಸೋದಾದ್ರೆ ನೋಡಿ, ಹೇಳ್ತಾ ಇದ್ರೆ, ನಮ್ಮೆದೆಯ ಕನಸುಗಳೇ ಕಾಮಧೇನು, ನಮ್ಮೆದೆಯ ಕನಸುಗಳೇ ಕಾಮಧೇನು, ಆದಾವು ಕರೆದಾವು ವಾಂಛಿತನವನ್ನು, ಕರೆವ ಕೈಗಿಹುದೋ ಈ ಕನಸಗಳ ಅರಕೆ, ಗುರಿ ತಪ್ಪಿದೋನ್ಮುಖದ ಬಯಕೆ ಬೆಂಬಲಕೆ ಅಂತ ಈ ಸಾಲಲ್ಲಿ ನಾವು ಗಮನಿಸೋದಾದ್ರೆ ನೋಡಿ, ಹೊಸನಾಡನ್ನ ಕಟ್ಟುವುದು ನಮ್ಮ ಇಲ್ಲಿ ಮನಸ್ಸಿನ ಎಲ್ಲ ಒಂದ್ ಕಡೆ ಕನಸುಗಳಾಗ್ಬೇಕು. ಆ ಕನಸುಗಳು ನಮ್ಮ ಎದೆಯಲ್ಲಿವೆ, ಆದ್ರೆ ಅದನ್ನ ನಾವು ತೋರ್ಪಡಿಸ್ಬೇಕು, ವ್ಯಕ್ತಪಡಿಸ್ಬೇಕು, ಅಭಿವ್ಯಕ್ತಪಡಿಸ್ಬೇಕು. ಹಾಗೇನೆ ಕಾಮಧೇನುವಿನಂತೆ ನಮ್ಮ ಬಯಕೆಗಳು. ನೋಡಿ, ಕಾಮಧೇನು ಇಲ್ಲಿ ಎಲ್ಲ ಒಂದ್ ಕಡೆ ಕೇಳುದೆಲ್ಲ ಕೊಡುವಂತಹ ಒಂದು ಹಸು. ಹಾಗಾದ್ರೆ ಅದೇ ರೀತಿ ನಮ್ಮಲ್ಲಿ ಅನೇಕ ಬಯಕೆಗಳಿವೆ, ಆಸೆಗಳಿವೆ, ಆದ್ರೆ ಅವು ಕರೆಯುತ್ತಿವೆ. ಅವು ಕರೆಯುವ ಕೈಗಳಿಗೆ ಕನಸುಗಳ ಹರಕೆಯನ್ನ ಕಟ್ಟೋಣ, ಬನ್ನಿ ಕನಸಿನ ಹರಕೆಯನ್ನ ತೀರ್ಸೋಣ, ಇದು ನಮ್ಮ ಗುರಿ ತಪ್ಪಬಾರದು ಎಂಬುದನ್ನ ರಾಷ್ಟ್ರ ನಿರ್ಮಾಣಕ್ಕೆ ಯುವಕರ ಪಾತ್ರ ಬಹುಮುಖ್ಯ ಅನ್ನುವಂತಹ ಮಾತನ್ನ ಈ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ನಿಮ್ಮಲ್ಲಿ ಅನೇಕ ಕನಸುಗಳಿವೆ, ನೋಡಿ ಈ ದೇಶವನ್ನ, ಇನ್ನು ಭವ್ಯ ಭಾರತವನ್ನ ನಿರ್ಮಾಣ ಮಾಡೋಣ ಬನ್ನಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಅದಾದ
ಇಲ್ಲಿ ಮುಂದಿನ ಪದ್ಯದಲ್ಲಿ ಗಮನಿಸೋದಾದ್ರೆ, ಯಾಕೆಂತಂದ್ರೆ ಆಗಿನ ಕಾಲಘಟ್ಟದಲ್ಲೇ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಕಂದಕಗಳಾಗಿ ಅಡ್ಡ ಗೋಡೆಗಳಾಗಿ ನಿರ್ಮಾಣ ಮಾಡಿದ್ದು ಅಂತಕ್ಕಂಥದ್ದು ಇಲ್ಲಿ ಈ ಸಾಲುಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಜಾತಿ ಮತ ಭೇದಗಳ ಕಂದಕವು ಸುತ್ತಲೂ, ಜಾತಿ ಮತ ಭೇದಗಳ ಕಂದಕವು ಸುತ್ತಲೂ ದುರ್ಭೇದ್ಯವನೇ ಕೋಟೆ ಕೊತ್ತಲುಗಳು. ರೂಢಿ ರಕ್ಕಸನ ರಸ್ಸು ಗೈಯುವನ ತೊಡೆ ತಟ್ಟಿ ಕರೆಯುವವನು ಸಂಗ್ರಾಮಕ್ಕೆ. ನೋಡಿ, ನಮ್ಮ ಭಾರತ ದೇಶದಲ್ಲಿ ನಡೆಯುತ್ತಿರುವಂತಹ ಆಂತರಿಕ ಯುದ್ಧಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಜಾತಿ ಧರ್ಮಗಳು ಅಂತಕ್ಕಂಥದ್ದು. ಆಂತರಿಕ ಯುದ್ಧವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು. ಈ ಜಾತಿ ವ್ಯವಸ್ಥೆ ಅಥವಾ ಜಾತಿ ಮತ, ಈ ಜಾತಿ ಭೇದಗಳಿಂದಾಗಿ ಮನುಷ್ಯರ ನಡುವೆ ಕೋಟೆ ಇಲ್ಲಿ ನಡುವೆ ಎಲ್ಲೋ ಒಂದ್ ಕಡೆ ಆಂತರಿಕ ಯುದ್ಧಗಳು ನಡೀತಾ ಇದಾವೆ. ಹಾಗೇನೆ ಕೋಟೆ ಕೊತ್ತಲುಗಳು ಹುಟ್ಟಿಕೊಳ್ಳುತ್ತಿವೆ ಅಂತಕ್ಕಂಥದ್ದು. ಮನುಜರ ನಡುವೆನೆ ಅಡ್ಡಗೋಡೆಗಳು ನಿರ್ಮಾಣ ಆಗ್ತಾ ಇದಾವೆ, ಮನಸ್ತಾಪಗಳು ಸಂಶಯಗಳು ಉಟ್ಕೊಳ್ತಾ ಇದಾವೆ. ಹಾಗೇನೆ ಇವುಗಳು ಮನುಷ್ಯರನ್ನ ರಾಕ್ಷಸರನ್ನಾಗಿ ಪರಿವರ್ತಿಸ್ತಾ ಇದಾವೆ. ಈ ಜಾತಿ ವ್ಯವಸ್ಥೆ ಆಗಿರ್ಬೋದು, ಧರ್ಮದ ಅಂಧಶ್ರದ್ಧೆಗಳಾಗಿರ್ಬೋದು, ಇವೆಲ್ಲವೂ ಅಂತಕ್ಕಂಥದ್ದು. ಹಾಗೇನೆ ಇದರಿಂದ ನಾವು ಹೊರಬರಬೇಕು ಅಂತ ಯುವಕರಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಹಾಗೇನೆ ಕವಿಯ ಇಲ್ಲಿ ಹೊಸ ರಾಷ್ಟ್ರವನ್ನ ನಿರ್ಮಾಣ ಮಾಡಬೇಕು ಅನ್ನುವಂತಹ ಒಂದು ಬಯಕೆಯೂ ಕೂಡ ಅಂತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ ಜಾತಿ ವ್ಯವಸ್ಥೆ, ಈ ಧರ್ಮದ ಅಂಧಶ್ರದ್ಧೆಗಳು ಇವೆಲ್ಲವೂ ದೂರವಾದ್ರೆ ಈ ಕುರುಡು ಧರ್ಮ ವ್ಯವಸ್ಥೆ, ಜಾತಿ ವ್ಯವಸ್ಥೆ ಏನಿದೆ ಇದರಿಂದ ಹೊರಬರಬೇಕು ನಾವು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಹಾಗೇನೆ ಮುಂದುವರೆದಂತೆ ನಾವಿಲ್ಲಿ ಗಮನಿಸೋದಾದ್ರೆ ನೋಡಿ, ನಾವು ಹಿಂದೆಗೆಯುವವೇ ವೀರ ತರುಣರು ನಾವು. ನೋಡಿ, ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ರೆ ನಾವು ಹಿಂಜೆಗೆಬಾರ್ದು, ವೀರ ತರುಣರು ಒಂದೇ ನೆಗೆತಕ್ಕೆ ನೆಗೆವವೋ ಕಂದಕವನು ಕುಟ್ಟಿ ಪುಡಿ ಮಾಡುವೆವು ಕೋಟೆಗಳನ್ನು, ಎದೆಯು ಮೆಟ್ಟಿ ಇಲ್ಲಿ ಮುರಿವೆವೆ ಅರಸು ಇಲ್ಲಿ ಎಲ್ಲ ಒಂದ್ ಕಡೆ ಅಸುರರ ರಟ್ಟೆಗಳನ್ನು. ಏನ್ ಮಾಡ್ತಾ ಇದೀವಿ? ಎದೆಯು ಮೆಟ್ಟಿ ಮುರಿವೆವೆ ಅಸುರರ ರಟ್ಟೆಗಳನ್ನು ಅಂತಕ್ಕಂತಹ ಮಾತನ್ನ ಇಲ್ಲಿ ಈ ಸಾಲುಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ನಮ್ಮ ದೇಶದ ಯುವ ಜನಾಂಗಕ್ಕೊಂದು ಅಥವಾ ವೀರ ತರುಣರಿಗೆ ಕವಿ ನೈತಿಕ ಜವಾಬ್ದಾರಿ ಇದೆ. ಅವರ ಜವಾಬ್ದಾರಿ ಏನಪ್ಪಾ ಅಂದ್ರೆ ಈ ಜಾತಿ ವ್ಯವಸ್ಥೆಯನ್ನ ಹೋಗಲಾಡಿಸ್ಬೇಕು, ಈ ರಾಕ್ಷಸ ಕೃತ್ಯವನ್ನ ಎಸಗ್ತಾ ಇರ್ತಕ್ಕಂತಹ ಅವ್ರನ್ನ ಅವ್ರನ್ನ ಗುರುತಿಸಿ ನಾವು ಬದಲಾವಣೆಯನ್ನ ತರಬೇಕು ಅಂತಕ್ಕಂಥದ್ದು. ಇದು ವಿದ್ಯೆಯಲ್ಲಿ ಏನೋ ಒಂದ್ ಕಡೆ ಯುವಕರ ಜವಾಬ್ದಾರಿ ಅಂತಕ್ಕಂಥದ್ದನ್ನ ಹೇಳ್ತಾ, ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ಕಾಣಿಸಿಕೊಂಡಿರುವಂತಹ ಇಂತಹ ಕೋಟೆ ಕೊತ್ತಲುಗಳನ್ನ ಪುಡಿ ಮಾಡಿ ಜಾತಿಯ ಕಂದಕಗಳನ್ನ ದಾಟಬೇಕಾಗಿದೆ ಅಂತ ಕವಿ ಇಲ್ಲಿ ಹೇಳ್ತಾ ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮುಂದುವರೆದಂತೆ ನಾವು ಗಮನಿಸೋದಾದ್ರೆ, ಕೋಟೆ ಗೋಡೆಗೆ ನಮ್ಮ ಹೆಣಗಳೇ ಮೆಟ್ಟಿಲು, ನಮ್ಮ ಸಾವೇ ನೋವೆ ಹೊಸನಾಡ ತೊಟ್ಟಿಲು, ನಮ್ಮ ಸಾವೇ ನೋವೆ ಹೊಸನಾಡ ತೊಟ್ಟಿಲು, ಆದಾವು ಅಂಜುವೆದೆ ನಮ್ಮದೆಲ್ಲ, ಸೋಲುವ ಬಗೆ ವೀರನಿಗೆ ಸಲ್ಲ ಹೊಲ್ಲ. ನೋಡಿ, ಇಲ್ಲೊಂದು ಈ ಮಾತನ್ನ ನಾವು ಗಮನಿಸ್ತಾ ಇದ್ರೆ ನೋಡಿ, ಈ ಕೋಟೆ ಗೋಡೆಗಳನ್ನ ಭೇದಿಸಿ ನಮ್ಮ ಹೆಣಗಳ ಮೇಲೆ ನಮ್ಮ ಹೆಣಗಳನ್ನೇ ಮೆಟ್ಟಿಲನ್ನಾಗಿ ಮಾಡಿ ಇಲ್ಲಿ ಮಾಡುವಂತಹ ಕೆಚ್ಚು ಯುವ ಜನಾಂಗದಲ್ಲಿದೆ ಅಂತಕ್ಕಂಥದ್ದು. ಯಾಕೆಂದ್ರೆ ಯುವಕರು ನಮ್ಮ ದೇಶದ ಎಲ್ಲವನ್ನ ಭದ್ರಪಡಿಸ್ಬೇಕು, ನಮ್ಮ ದೇಶಕ್ಕೆ ಯಾವುದೇ ರೀತಿಯಲ್ಲಿ ಯಾರು ಕೂಡ ಆಕ್ರಮಣವನ್ನ ಮಾಡಬಾರ್ದು ಅಂತಕ್ಕಂಥದ್ದಿರ್ಬೋದು. ಆಗ ನಮ್ಮ ಯುವಕರು ನಮ್ಮ ಒಂದ್ ಕಡೆ ಎಣಗಳೇ ಮೆಟ್ಟಿಲಾಗಿ ಹೊಸನಾಡ ತೊಟ್ಟಿಲನ್ನ ಕಟ್ಟಲು ನಾವು ಪ್ರಾಣತ್ಯಾಗ ಮಾಡಲು ಯುವಕರು ಸಿದ್ಧರಾಗಿದ್ದಾರೆ ಅಥವಾ ಯುವಕರು ಸಿದ್ಧರಾಗಬೇಕು ಅಂತಕ್ಕಂತಹ ಮಾತನ್ನ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಒಂದು ಹೊಸ ಭವ್ಯ ಭಾರತವನ್ನ ನಿರ್ಮಾಣ ಮಾಡ್ಬೇಕಾದ್ರೆ, ಹೊಸ ನಾಡನ್ನ ಕಟ್ಟಬೇಕಾದ್ರೆ ಅನೇಕ ಎಡರು ತೊಡರುಗಳು, ಸಾವು ನೋವುಗಳು ಸಂಭವಿಸಬಹುದು. ಅದಕ್ಕೆ ನಾವು ಪ್ರಾಣ ತ್ಯಾಗವನ್ನ ಮಾಡೋದಕ್ಕೂ ಕೂಡ ಸಿದ್ಧರಾಗಿರ್ಬೇಕು ಅಂತಕ್ಕಂತಹ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಇದಕ್ಕಾಗಿ ಯಾವ
ವೀರನು ಹೆದರುವುದಿಲ್ಲ. ಭಾರತ ದೇಶದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯು ವೀರನೇ. ಅವನು ಹೆದರೋದಿಲ್ಲ. ಅವನಿಗೆ ಅದರಿಂದ ಸೋಲು ಸಲ್ಲದು ಎಂದು ಕವಿ ಭವ್ಯ ಭಾರತವನ್ನ ನಿರ್ಮಾಣ ಮಾಡೋದು, ಹೊಸ ನಾಡನ್ನ ಕಟ್ಟುವಂತಹದ್ದು ಯುವಕರ ನೈತಿಕ ಜವಾಬ್ದಾರಿ ಎನ್ನುವಂತಹ ಮಾತನ್ನ ಈ ಕವಿತೆಯಲ್ಲಿ ಹೇಳ್ತಾ ಇದ್ದಾರೆ. ಇದು ಭಾಗ 1ರ ವಿಚಾರ. ಭಾಗ 2ರಲ್ಲಿ ಇನ್ನು ಉಳಿದಿರ್ತಕ್ಕಂತಹ ಪದ್ಯಗಳನ್ನ ಓದಿ ಅದರ ವಿವರಣೆಯನ್ನು ಕೂಡ ನೀಡ್ತೀನಿ ಅಂತ ಹೇಳ್ತಾ, ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ ಸ್ನೇಹಿತರಿಗೂ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗ್ಲಿ.